ಆ ಅವನನ್ನು ಮಾಡುವಂತಹ ಇವತ್ತು ನಾವು ಯತಿಗಳಿಗೆ ಭಿಕ್ಷೆ ಮಾಡುವಾಗ ಪಾದಪೂಜೆ ಮಾಡುವಾಗ ನಾವು ಹೇಳ್ತೇವೆ ಗೃಹಸ್ಥಾನಾಂ ತಥಾ ಕೋಟ್ಯ ಯತಿರೇಕೋ ವಿಶಿಷ್ಯತೆ. ನೂರಾರು ಒಬ್ಬ ಯತಿ ಲಕ್ಷಾಂತರ ಗೃಹಸ್ಥರಿಗಿಂತಲೂ ಕೂಡ ಗುಣಮಟ್ಟದಲ್ಲಿ, ಜ್ಞಾನದಲ್ಲಿ, ಅನುಷ್ಠಾನದಲ್ಲಿ, ಸಾಧನೆಯಲ್ಲಿ ದೊಡ್ಡವನಾಗಿರ್ತಾನೆ. ಹಾಗಾಗಿ ಒಬ್ಬ ಯತಿಗೆ ಮಾಡುವಂತಹ ಭಿಕ್ಷೆ ಅಥವಾ ಅನ್ನದಾನಾದಿಗಳು ಶ್ರಾದ್ದದ ಪಿತೃಗಳಿಗೆ ಅದು ಅತ್ಯಂತ ಪ್ರೀತಿಯನ್ನು ಕೊಡುವಂಥದ್ದು, ಅತ್ಯಂತ ಆನಂದವನ್ನು ಕೊಡುವಂಥದ್ದು ಅನ್ನುವ ಮಾತು ವರಾಹ ಪುರಾಣದಲ್ಲಿ ಈ ಪ್ರಕರಣದಲ್ಲಿ ಬರ್ತದೆ. ಇನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದ ಒಂದೆರಡು ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಿಬಿಡ್ತೇನೆ. ಕೆಲವೊಂದು ಬಾರಿ ಅನಾಹುತ ಆಗಿ ಹೋಗ್ತದೆ. ಅನಾಹುತ ಅಂತಂದರೆ ಮರೆತು, ನಮಗೆ ಶ್ರಾದ್ದ ಮಾಡುವ ಇಚ್ಛೆ ಉಂಟು, ನಾವು ಮಾಡ್ತೇವೆ, ಏನೋ ಗಡಿಬಿಡಿಯಲ್ಲಿ ಮರೆತು ಹೋಗಿದೆ. 11 ಗಂಟೆ ಆಗುವಾಗ ನೆನಪಾಯ್ತು, ಓಹ್ ಇವತ್ತು ಶ್ರಾದ್ದ ಅಲ್ವಾ, ಅಷ್ಟವರೆಗೆ ಗೊತ್ತಿಲ್ಲಲ್ಲ, ಆಫೀಸಲ್ಲಿ ಕೂತಿದ್ದೇವೆ, ಯಾವುದೋ ಕೆಲಸಕ್ಕೆ ಬಂದಿದ್ದೇವೆ, ವಾರ ಹೇಳುವಾಗ ತಿಥಿ ಹೇಳುವಾಗ ಕೂಡಲೇ ಫ್ಲ್ಯಾಶ್ ಆಗ್ತದೆ, ಇವತ್ತು ಶ್ರಾದ್ದ ಅಲ್ವಾ ಅಂತ ಗೊತ್ತಾಯಿತು. ಒಂದು ವೇಳೆ ಏನು ಮಾಡಬೇಕು? ಗೊತ್ತಾದ ತಕ್ಷಣ ಬೆಳಗ್ಗೆ ತಿಂಡಿ ತಿಂದಾಗಿದೆ ಅಥವಾ ಗಂಜಿ ಊಟ ಮಾಡಿ ಆಫೀಸಿಗೆ ಬಂದಾಗಿದೆ, ವಾಪಸ್ ಹೋಗ್ಲಿಕ್ಕಾಗೋದಿಲ್ಲ. ಮಧ್ಯಾಹ್ನ ಆಗುವಾಗ ಗೊತ್ತಾಯಿತು, ಇವತ್ತು ಮರೆತು ಬಿಟ್ಟೆ, ಶ್ರಾದ್ದ ಇತ್ತು. ಏನು ಮಾಡಬೇಕು ಅಂತಂದರೆ, ಅಷ್ಟರವರೆಗೆ ನೀನು ಗೊತ್ತಿಲ್ಲದೆ ಮಾಡಿದ್ಯಲ್ವಾ, ಸರಿ, ನಿನಗೆ ಎಕ್ಸ್ಕ್ಯೂಸ್ ಉಂಟು, ತೆಪ್ಪಗಿರು. ಇನ್ನು ಮುಂದೆ ತಪ್ಪು ಮಾಡಬೇಡ. ಅಂದರೆ ಮಧ್ಯಾಹ್ನ ಗೊತ್ತಾದರೆ ಮಧ್ಯಾಹ್ನದಿಂದ ಪ್ರಾರಂಭಿಸಿ ಆ ಪೂರ್ತಿ ದಿನ ಉಪವಾಸದಲ್ಲಿದ್ದು ಮಾರನೇ ದಿನ ಶ್ರಾದ್ದ ಹಾಕು ಅಂತಾರೆ. ಅಷ್ಟರವರೆಗೆ ನೀನು ಊಟ ಮಾಡಿದ್ದು ತಪ್ಪೆ, ಆದರೆ ಅದು ಉದ್ದೇಶಪೂರ್ವಕವಾಗಿ ಅಲ್ಲ, ಮರೆಯು ಸಹಜ. ನೀನು ಮರೆತು ಮಾಡಿದ್ದು, ಹಾಗೆ ತಪ್ಪಿಸಬೇಕು ಅನ್ನುವ ಉದ್ದೇಶ ನಿನ್ನಲ್ಲಿ ಇರಲಿಲ್ಲ. ಹಾಗಾಗಿ ನಿನಗೊಂದು ಎಕ್ಸ್ಕ್ಯೂಸ್ ಉಂಟು, ನಿನಗೊಂದು ವಿನಾಯಿತಿ ಉಂಟು ಅಂತ ಹೇಳಿ ಅಷ್ಟರವರೆಗೆ ಮಾಡಿದ ತಪ್ಪನ್ನು ಮರೆತು ಬಿಡು. ಇನ್ನು ಮುಂದೆ ಆ ದಿನದಲ್ಲಿ ಆಹಾರ ಪದಾರ್ಥಾದಿಗಳನ್ನು ಸ್ವೀಕಾರ ಮಾಡಬೇಡ, ಮಾರನೆಯ ದಿನದಲ್ಲಿ ಎದ್ದು ಶ್ರಾದ್ದ ಮಾಡಬೇಕು ಅಂತ ಅಂತಾರೆ. ಕೆಲವರು ಹೇಳುವಾಗ ಒಂದು ಪ್ರಾಯಶ್ಚಿತ್ತವನ್ನು ಮಾಡು ಅಂತ ಅಂತಾರೆ. ಅವತ್ತು ನೆನಪಾಗಲಿಲ್ಲ, 1 ತಿಂಗಳು ಬಿಟ್ಟು ನೆನಪಾಯಿತು. ಯಾವುದೋ ಒಂದು ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಇತ್ತು, ಅವತ್ತು ನೆನಪಾಗಲಿಲ್ಲ. ಇನ್ನೊಂದು ಕೃಷ್ಣ ಪಕ್ಷ ಬರುವಾಗ ನೆನಪಾಯ್ತು ಸಪ್ತಮಿ, ಇದಲ್ಲ. ತಿಥಿ ನೋಡುವಾಗ ಹೆಚ್ಚು ಕಡಿಮೆ ಆಗಿದೆ, ನಾನು ನೋಡಿದ್ದು ಹೋದ ವರ್ಷದ ಪಂಚಾಂಗ, ಇದು ಈ ಹೊಸ್ತು ಪಂಚಾಂಗ ಬಂದಿದೆ, ತಪ್ಪಿಬಿಟ್ಟೆ, ಹಾಗಾಗಿ ಹೆಚ್ಚು ಕಡಿಮೆ ಆಯಿತು ಅಂತ. ಹೀಗೆ ಅಜ್ಞಾನತಃ ಏನಾದರೂ, ಪ್ರಮಾದತಃ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಯಾವಾಗ ನಿನಗೆ ಗೊತ್ತಾಗ್ತದೆ, ಅದರ ನಂತರ ಬರುವಂತಹ ಅಮಾವಾಸ್ಯೆಯ ದಿನದಲ್ಲಿ ಶ್ರಾದ್ದ ಮಾಡು ಅಂತ ಹೇಳ್ತಾರೆ. ತಪ್ಪಿ ಹೋದರೆ ಪ್ರಮಾದಾತ್, ನಂತರ ಬರುವಂತಹ ಅಮಾವಾಸ್ಯೆಯಲ್ಲಿ ಇದರಲ್ಲಿ ವಿಕಲ್ಪ ಉಂಟು, ಎಲ್ಲರದೂ ಐಕಮತ್ಯ ಇಲ್ಲ. ಕೆಲವರು ಹೇಳ್ತಾರೆ ಶ್ರಾದ್ದ, ವಾರ್ಷಿಕ ಶ್ರಾದ್ದ ಒಂದು ಸಲ ತಪ್ಪಿ ಹೋದರೆ ಮತ್ತೆ ಬರುವ ವರ್ಷವೇ ಹಾಕಬೇಕು ಅಂತ ಕೆಲವು ಗ್ರಂಥಗಳಲ್ಲಿ ಕೆಲವರ ಅಭಿಪ್ರಾಯ. ಆದರೆ ಬಹುತೇಕರ ಅಭಿಪ್ರಾಯದ ಪ್ರಕಾರದಲ್ಲಿ ಒಂದು ವೇಳೆ ತಪ್ಪಿ ಹೋದರೂ ಕೂಡ ನಂತರ ಬರುವಂತಹ ಅಮಾವಾಸ್ಯೆ ದಿನದಲ್ಲಿ ಆ ತಪ್ಪಿ ಹೋದ ಶ್ರಾದ್ದವನ್ನು ಪ್ರಾಯಶ್ಚಿತ್ತಪೂರ್ವಕವಾಗಿ ನಡೆಸುವಂಥದ್ದೇ ಒಳ್ಳೆಯದು ಅನ್ನುವಂತಹ ಮಾತು ಈ ಪ್ರಕರಣದಲ್ಲಿ ಬರ್ತದೆ. ಇನ್ನು ಈ ನಮ್ಮಲ್ಲಿ ಆಶೌಚ ಅಂತ ಒಂದುಂಟು. ಆಶೌಚ ಅಂತಂದರೆ ಅಮೆಸೂತಕ ಅಂತ ಕರಿತೇವೆ. ಯಾರದಾದರೂ ಕುಟುಂಬದಲ್ಲಿ ಹೆತ್ತರೆ ಅಥವಾ ಯಾರದಾದರೂ ಮರಣ ಆದರೆ ಆಶೌಚಗಳು ಬರ್ತದೆ. ಬಂದಾಗ ದೇವ ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ಶ್ರಾದ್ದದ ದಿವಸ ಬಂದರೆ ಏನು ಮಾಡಬೇಕು? ಶ್ರಾದ್ದಕ್ಕೆ ಎಲ್ಲರನ್ನು ಕರೆದಾಗಿದೆ, ಅಡಿಗೆಯವರು ಬಂದು ಅಡಿಗೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಸಾಮಾನು ಎಲ್ಲ ತಂದಾಗಿದೆ, ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಮೆಸೇಜ್ ಬರ್ತದೆ ಮೊಬೈಲಲ್ಲಿ, ಹುಟ್ಟಿದ್ದಾರೆ, ಸೂತಕ ಬಂದಿದೆ, ಮಾಡಬೇಡಿ ಅಂತ. ಇಂತಹ ಪರಿಸ್ಥಿತಿ ನಮ್ಮ ಅನೇಕರ ಜೀವನದಲ್ಲಿ ಬರ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಏನು ಮಾಡಬೇಕು ಅಂತಂದರೆ ಪುರಾಣಕಾರರು ಒಂದು ನಿಯಮ ಕೊಟ್ಟಿದ್ದಾರೆ. ಪ್ರಾರಂಭೋ ವರ್ಣಂ ಯಜ್ಞೆ ಸಂಕಲ್ಪೋ ವ್ರತಜಾಪಯೋ ನಾಂದಿ ಶ್ರಾದ್ದಂ ವಿವಾಹಾದೋ ಶ್ರಾದ್ಧೇ ಪಾಕಕ್ರಿಯಾ ತಥಾ. ನಿಮಗೆ ಆಶೌಚ ಬಂದದ್ದು ಯಾವಾಗ ಬಂತು? ಒಂದು ಪಕ್ಷ ನೀವು ಒಂದು ಹೋಮ ಮಾಡ್ತಾ ಇದ್ದೀರಿ ಮನೆಯಲ್ಲಿ, ಹೋಮಕ್ಕೆಲ್ಲ ಆಗಿದೆ, ಪುರೋಹಿತರು ಬಂದು ಪುಣ್ಯಾಹ ವಾಚನಕ್ಕೆ ಕೂತಂತಹ ಪುರೋಹಿತರಿಗೆ ನೀವು ದರ್ಬೆಯನ್ನು, ಬಟ್ಟೆಯನ್ನು, ದಕ್ಷಿಣೆಯನ್ನು ಕೊಟ್ಟು ಭವಂತಂ ವೃಣೇ, ಈ ಹೋಮ ಮಾಡಲಿಕ್ಕೋಸ್ಕರ ನಿನ್ನನ್ನು ಆಚಾರ್ಯ ವರಣೆ ಮಾಡ್ತೇನೆ ಅಂತ ಪುರೋಹಿತರನ್ನು ವರಣೆ ಮಾಡಿ ಆಗಿದೆ. ಮತ್ತೆ ಸೂತಕ ಬಂದರೆ ಸೂತಕ ನಿಮಗೆ ತಾಗುವುದಿಲ್ಲ.
ವರ್ಣೆ ಕೊಟ್ಟಾಗಿದೆ. ಅದು ಯಜ್ಞ ಮುಗಿಯೋವರೆಗೂ ಕೂಡ ನಿಮಗೆ ಸೂತಕ ಇಲ್ಲ. ಪ್ರಾರಂಭೋ ವರ್ಣಂ ಯಜ್ಞೆ. ಸತ್ಯನಾರಾಯಣ ವ್ರತ ಮಾಡ್ತಾ ಇದ್ದೀರಿ, ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀರಿ, ಇದರಲ್ಲಿ ಯಾವಾಗ ಕೇಳಿದರೆ ಸಂಕಲ್ಪೋ ವ್ರತ ಜಾಪಯೋಹೋ, ನಿಮ್ಮ ವ್ರತ ಅಥವಾ ಜಪ ಇತ್ಯಾದಿಗಳನ್ನು ಮಾಡಲಿಕ್ಕೆ ಕರಿಷ್ಯೆ ಸತ್ಯನಾರಾಯಣ ಪೂಜಾಖ್ಯಂ ಕರ್ಮ ಕರಿಷ್ಯೆ ಸಂಕಲ್ಪ ಮಾಡಿದ್ರಿ. ಮಾಡಿ ಆದ ನಂತರ ಅಂಗಪೂಜೆ ಆಗುವಾಗ ಫೋನ್ ಬಂದರೆ ಏನು ತೊಂದರೆ ಇಲ್ಲ, ಸೂತಕ ಆಗಲಿ ಆಶೌಚ ಆಗಲಿ ನಿಮಗೆ ಬಾಧಕ ಅಲ್ಲ, ಪೂಜೆ ಮುಗಿದು ಕೃಷ್ಣಾರ್ಪಣ ಬಿಡುವವರೆಗೆ. ಮದುವೆದ್ದು ದೊಡ್ಡ ಟೆನ್ಷನ್, ಏನು ಮಾಡುವುದು ಅಂತ ಅನೇಕ ಜನ ಮದುವೆ ಉಪನಯನ ಇತ್ಯಾದಿಗಳಲ್ಲಿ ಸಿಕ್ಕಿಬಿಡ್ತಾರೆ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ನಾಂದಿ ಶ್ರಾದ್ದಂ ವಿವಾಹಾದೌ. ಯಾವಾಗ ವಿವಾಹ ಇತ್ಯಾದಿ ಸಂಸ್ಕಾರ ಕ್ರಿಯೆಗಳಲ್ಲಿ ನಾಂದಿ ಶ್ರಾದ್ದವನ್ನು ಮಾಡಿದರೆ ಅದರ ನಂತರದಲ್ಲಿ ಆ ಶೌಚ ಬಂದರೆ ನಿಮಗೆ ಅದು ಲಾಗ ಆಗುವುದಿಲ್ಲ. ಹಾಗೆಯೇ ಒಂದು ವೇಳೆ ಶ್ರಾದ್ದ ಅಂತಾದರೆ ಶ್ರಾದ್ದದಲ್ಲಿ ಅಡುಗೆಗೆ ತಯಾರು ಮಾಡಿ ನೀವು ಬೇಯಿಸಲಿಕ್ಕೆ ಶುರು ಮಾಡಿದರೆ, ಪಾಕಕ್ರಿಯೆಗೆ ನೀವು ಸಜ್ಜು ಮಾಡಿದರೆ, ಶ್ರಾದ್ಧೇ ಪಾಕಕ್ರಿಯಾ ತಥಾ. ಶ್ರಾದ್ದದಲ್ಲಾಗುವಾಗ ಅಡುಗೆಗೆ ನೀವು ಸಿದ್ಧ ಮಾಡಿ ಅಡುಗೆಯವರು ಬಂದು ಶುರು ಮಾಡಿದರೆ ಆ ಇಡೀ ಶ್ರಾದ್ದವನ್ನು ಮುಗಿಸಿದ ನಂತರವೇ ನಿಮಗೆ ಆ ಶೌಚ ಮಧ್ಯದಲ್ಲಿ ನಿಲ್ಲಿಸಲಿಕ್ಕಿಲ್ಲ. ಇದು ಶಾಸ್ತ್ರಕಾರರು ಕೊಟ್ಟಂತಹ ತುಂಬ ಸುಂದರವಾದಂತಹ ಒಂದು ಪರಿಹಾರದ ಮಾರ್ಗ. ಇದು ನಮ್ಮ ನಿತ್ಯ ಜೀವನದಲ್ಲಿ ಬೇಕಾದದ್ದಾದ್ದರಿಂದಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಶ್ರಾದ್ದ ಅಂತಂದರೆ ಈ ಪುರಾಣದಲ್ಲಿ ಒಂದು ಸ್ವಲ್ಪ ಬೇರೆ ರೀತಿಯ ಮಾತನ್ನು ಹೇಳ್ತಾರೆ. ನಾವು ನಮ್ಮಲ್ಲಿ ಪಿತೃಪಿತಾಮಹ ಪ್ರಪಿತಾಮಹ ವಸು ರುದ್ರ ಆದಿತ್ಯ ಇತ್ಯಾದಿ ಸಂಕಲ್ಪ ಮಾಡಿದರೆ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ಸಂಕಲ್ಪ ಬರ್ತದೆ. ಪುರಾಣದಲ್ಲಾಗುವಾಗ ಅದು ಅದರ ಜೊತೆಯಲ್ಲಿ ಈ ಪಿಂಡದಾನವನ್ನು ಮಾಡುವಂಥದ್ದು ವಿಷ್ಣುಪಾದ ಅದರ ಮೇಲೆ ಹಾಕಿರುವಂತಹ ದರ್ಬೆ ಇತ್ಯಾದಿಗಳೆಲ್ಲ ಆದರೂ ಕೂಡ ವಸ್ತುತಃ ಇದು ಇರುವಂಥದ್ದು ಭೂಮಿಯ ಮೇಲೆ. ಹಾಗಾಗಿ ಶ್ರಾದ್ದ ಕಾಲದಲ್ಲಿ ಪಿಂಡದಾನಾದಿಗಳನ್ನು ಮಾಡುವ ಪೂರ್ವದಲ್ಲಿ ಒಂದು ಭೂಮಿದೇವಿಯ ಪ್ರಾರ್ಥನೆಯನ್ನು ವರಾಹದೇವರು ಮಾಡಬೇಕು ಅನ್ನುವ ಸೂಚನೆ ಈ ವರಾಹ ಪುರಾಣದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಶ್ರಾದ್ದಗಳ ಬಗೆಗಿರುವಂತಹ ವಿಸ್ತಾರವಾದಂತಹ ವಿಶ್ಲೇಷಣೆಯಲ್ಲಿ ಕೆಲವೊಂದು ಅಂಶಗಳು. ಹೀಗೆ ಈ ಶ್ರಾದ್ದದ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮಿಂದ ಶ್ರಾದ್ದ ಸ್ವೀಕಾರ ಮಾಡಿದಂತಹ ಪಿತೃದೇವತೆಗಳು ನಮ್ಮ ಹಿರಿಯರಿಗೆ ಮುಟ್ಟಿಸಿ ಅವರ ಅನುಗ್ರಹದಿಂದಾಗಿ ನಮ್ಮ ವಂಶವನ್ನು ಬೆಳಗುವಂತೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ವಿಷಯ. ಪ್ರಜಾಸಂತತಿ ಹೇತ್ವರ್ಥಂ ವಸ್ವಾದ್ಯಾಹ ಅಂಶತತ್ರಯ ಜೀವಮಾಶ್ರಿತ್ಯ ತಿಷ್ಠಂತಿ. ಪ್ರಜಾಸಂತತಿ ಹೇತ್ವರ್ಥಂ, ಪ್ರಜಾಸಂತತಿ ಅಂತ ಹೇಳಿದರೆ ನೆಕ್ಸ್ಟ್ ಜನರೇಷನ್, ಮುಂದಿನ ಪರಂಪರೆ, ಮುಂದಿನ ಪೀಳಿಗೆ. ಈ ಮುಂದಿನ ಪೀಳಿಗೆ ಲೋಕದಲ್ಲಿ ಬೆಳೆದು ಬರಲಿಕ್ಕೆ, ಒಳ್ಳೆಯದಾಗಿ ಜ್ಞಾನಿಗಳಾಗಿ ಸುದೃಢರಾಗಿ ಆರೋಗ್ಯವಂತರಾಗಿ ಬೆಳೆದು ಬರಬೇಕು ಅಂತಾದರೆ ನಮ್ಮ ಹಿರಿಯರ ಆಶೀರ್ವಾದ, ಆ ಹಿರಿಯರ ಆಶೀರ್ವಾದ ಮುಂದಿನ ಪೀಳಿಗೆಗೆ ಮುಟ್ಟಿಸ್ಲಿಕ್ಕಿರುವಂತಹ ಮಧ್ಯದ ಕೊಂಡಿ ಅದು ಶ್ರಾದ್ದ ವಿಧಾನ ಅನ್ನುವ ಅಪೂರ್ವ ಮಾತನ್ನು ವರಾಹ ಪುರಾಣ ಇಲ್ಲಿ ಹೇಳಿದೆ. ಇನ್ನು ವರಾಹ ಭಗವಂತನ ಹತ್ರ ಧರಣೀದೇವಿ ಪ್ರಾರ್ಥನೆ ಮಾಡ್ತಾಳೆ. ಏನು ಅಂತಂದರೆ, ದೇವರೇ, ಅನೇಕ ಬಾರಿ ನಾವು ನೋಡಿದ್ದೇವೆ ಎಲ್ಲ ಕಡೆಗಳಲ್ಲಿ ನೀನು ಹೇಳುವಂಥದ್ದು, ನನ್ನ ಮಾಯೆ ಇದು, ನನ್ನ ಮಾಯಾ ಶಕ್ತಿ ಇದು, ನನ್ನ ಮೋಹ ಶಕ್ತಿ ಇದು, ಸಂಮೋಹನ ಶಕ್ತಿ ಇದು ಅಂತ ಅನೇಕ ಕಡೆಗಳಲ್ಲಿ ಕೇಳಿದ್ದೇನೆ ನಾನು. ಇದೊಂದು ಭಾರಿ ಕುತೂಹಲ. ನಿನ್ನ ಮಾಯಾಶಕ್ತಿ ಅಂದರೆ ಏನು? ನಿನ್ನ ಮಾಯಾಶಕ್ತಿ ಯಾವ ರೂಪದಲ್ಲಿ ಇರ್ತದೆ? ಅದರ ವಿಶ್ಲೇಷಣೆ ನನಗೆ ದಯವಿಟ್ಟು ಮಾಡು ಅಂತ ಧರಣೀದೇವಿ ವರಾಹದೇವರ ಹತ್ರ ಕೇಳ್ತಾರೆ. ಕಾಮಾಯ ಕೀದೃಶೀ ವಿಷ್ಣೋ ಕಿಂ ಮಾಯೇತಿ ಚೋಚ್ಯತೆ ಜ್ಞಾತುಮಿಚ್ಛಾಮಿ ಮಾಯಾರ್ಥಂ ರಹಸ್ಯಂ ಪರಮುತ್ತಮಂ. ಹಾಗಾಗಿ ಮಾಯೆ ಅಂದರೆ ಏನು ಅಂತ ನನಗೆ ತಿಳಿಸಿಕೊಡು ಅಂತ ಕೇಳ್ತಾಳೆ. ಇಷ್ಟರವರೆಗಿನ ಎಲ್ಲ ಪ್ರಶ್ನೆಗೂ ಕೂಡ ವರಾಹ ಯಾವತ್ತೂ ನೋ ಅಂತ ಹೇಳಿದ್ದೇ ಇಲ್ಲ, ಹಾಗೆಲ್ಲ ಪ್ರಶ್ನೆ ಕೇಳಬೇಡ ಅಂತ. ಎಲ್ಲ ಪ್ರಶ್ನೆಗೆ ಖುಷಿಯಲ್ಲಿ ಉತ್ತರ ಕೊಟ್ಟ ಧರಣೀದೇವಿಗೆ. ಈ ಪ್ರಶ್ನೆ ಕೇಳಿದಾಗ ಮಾತ್ರ ಹೇಳ್ತಾನೆ, ಇದು ಯಾಕೋ ಪ್ರಶ್ನೆ ಸ್ವಲ್ಪ ಕಠಿಣ ಉಂಟು ಅಂತ. ವೃಥಾ ಕ್ಲೇಶಂ ಕಿಮರ್ಥಂ ತ್ವಂ ಪ್ರಾಪ್ಸ್ಯತೆ ಯದ್ವಿಲೋಕನಾಥ್. ಇದು ಪ್ರಶ್ನೆ ಉಂಟಲ್ವಾ, ಇದು ಸುಮ್ಮನೆ ನಿಮಗೆ ಅಷ್ಟು ಪಕ್ಕ ಅರ್ಥ ಆಗುವಂಥದ್ದಲ್ಲ. ಯಾಕೆ? ನನ್ನ ಮಾಯೆ ಅಂದರೆ ಹಾಗೆ, ಅದು ಅರ್ಥ ಆಗುವಂಥದ್ದಲ್ಲ, ನೀನು ತಿಳ್ಕೊಳ್ತಿ ಹೀಗೆ ಅಂತ. ಅದು ಹಾಗೆ ಇರುವುದಿಲ್ಲ ಧರಣೀದೇವಿ ಅಂತ ಸ್ವಲ್ಪ ಕಷ್ಟದ ಪ್ರಶ್ನೆ ಕೇಳಿದ್ದಿ. ಆದರೂ ಕೂಡ
ಅದಕ್ಕೆ ಒಂದು ಸಣ್ಣ ಉತ್ತರ ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಅಂತ ಹೇಳಿ ಒಂದು ದೊಡ್ಡ ಉತ್ತರವನ್ನು ಕೊಡ್ತಾನೆ. ಭಗವಂತನ ಮಾಯೆ ಯಾವ ರೀತಿಯಲ್ಲಿ ಇರ್ತದೆ ಅಂತ ಸ್ವತಃ ದೇವರು ಹೇಳಿದಂತಹ ಮಾತು. ಅದು ಸುಮಾರು ಒಂದು 25-30 ಶ್ಲೋಕಗಳಲ್ಲಿ ಇದು ನನ್ನ ಮಾಯೆ, ಇದು ನನ್ನ ಮಾಯೆ, ಇದು ನನ್ನ ಮಾಯೆ ಅಂತ ಇಡೀ ಪ್ರಪಂಚದ ತುಂಬಿ ನಿಂತಿರುವಂತಹ ತನ್ನ ಮಾಯಾಶಕ್ತಿಯ ಅದ್ಭುತ ವಿಶ್ಲೇಷಣೆಯನ್ನು ವರಾಹದೇವರು ಮಾಡ್ತಾರೆ. ಅದು ಎಲ್ಲಿಂದ ಶುರು ಮಾಡ್ತಾರೆ ಅಂತಂದರೆ ನಮ್ಮ ಹುಟ್ಟಿನಿಂದಲೇ ಶುರು ಮಾಡ್ತಾರೆ.